want to tell you something. ನಿಮಗೆ ಒಂದನ್ನು ಹೇಳಲು ಬಯಸ್ತೇನೆ. What is a true leadership? ನಿಜವಾದ ನಾಯಕತ್ವ ಅಂದ್ರೆ ಏನು? That learns from mistakes. ಅದು ತಪ್ಪುಗಳಿಂದ ಅರಿತುಕೊಳ್ಳುವಂತದ್ದು. Amen. That will learn from mistakes. ಅದು ತಪ್ಪುಗಳಿಂದ ಕಲಿತುಕೊಳ್ಳುವಂತದ್ದು. எத்தனை பேர் ஆமென் சொல்லுங்க? எத்தனை ஆமென் ಅಂತೀರಾ? எல்லாரும் சொல்லுங்க. ಎಲ್ಲರೂ ಹೇಳಿ. ஆவியானவரே, ಪರಿಶುದ್ಧಾತ್ಮನೇ, என்னுடைய ஃபெயிலியர்ல இருந்து எனக்கு கத்து கொடுங்க. ಅಪ್ಪ ನನ್ನ ತಪ್ಪುಗಳಿಂದ ನನ್ನ ಸೋಲುವಿಕೆಗಳಿಂದ ನನಗೆ ಕಲಿಸಿಕೊಡಿ. Hallelujah. Hallelujah. Why you failed? ಯಾಕೆ ನೀವು ಸೋತು ಹೋದ್ರಿ? Amen. Then only God showed you how weak is your flesh. ಅವಾಗಲೇ ದೇವರು ನಿಮಗೆ ಅರ್ಥ ಮಾಡಿಸಿದನು ನಿಮ್ಮ ಒಂದು ಶರೀರ ಎಷ್ಟು ಬಲಹೀನ ಎಂಬುದಾಗಿ. Why you failed? ಯಾಕೆ ನೀವು ಸೋತು ಹೋದ್ರಿ? God showed you how weak is your plans. ನಿಮ್ಮ ಯೋಜನೆಗಳು ಎಷ್ಟು ಬಲಹೀನ ಎಂಬುದಾಗಿ ದೇವರು ಅಲ್ಲಿಯೇ ತೋರಿಸಿದನು. Amen. Hallelujah. Hallelujah. Why you failed? ಯಾಕೆ ನೀವು ಸೋತು ಹೋದ್ರಿ? Amen. Why did you fail? ಯಾಕೆ ನೀವು ಸೋತು ಹೋದ್ರಿ? Amen. You failed because you trusted in your own self. ಯಾಕಂದ್ರೆ ನೀವು ನಿಮ್ಮ ಮೇಲೆ ನೀವು ಆತುಕೊಂಡಿದ್ರಿಂದ, ನಿಮ್ಮ ಮೇಲೆ ನೀವು ಭರವಸೆ ಇಟ್ಟಿದ್ರಿಂದ ನೀವು ಸೋತು ಹೋದ್ರಿ. ಆಮವಾ ಇಲ್ಲಿಯಾ சொல்லுங்க. ಹೌದಾ ಇಲ್ವಾ ಹೇಳಿ. Amen. Hallelujah. Hallelujah. So what we need to do? ನಾವೀಗ ಏನ್ ಮಾಡಬೇಕು? We need to rise up from our failures. ನಾವೀಗ ನಮ್ಮ ಸೋಲಿನಿಂದ ನಾವು ಎದ್ದೇಳಬೇಕು. ಎತ್ತನೆ ಬೇರೆ ಆಮೆನ್ சொல்லுங்க. ಎಸನ ಆಮೆನ್ ಅಂತೀರಾ? ஒரு ವರ್ಷ ಅಡಿಪಟ್ಟದ ಸಿಂಗಮೇ, ಒಂದು ಬಾರಿ ಗಾಯಪಟ್ಟಿಯ ಸಿಂಹವೇ, ನೆಕ್ಸ್ಟ್ ಟೈಮ್ ನೀ ಒಂದು amen you shouldn't be a victim. ಮುಂದಿನ ಬಾರಿ ನೀ ಬಲಿಪಶು ಆಗಬಾರದು. Amen. You shouldn't become a prey again. ನೀನು ಮತ್ತೆ ಬಲಿಪಶು ಆಗಬಾರದು. You should become a predator. ನೀನು ಮತ್ತೆ ಈಗ ಬೇಟೆಗಾರನಾಗಬೇಕು. ಎತ್ತನೆ ಬೇರೆ ಆಮೆನ್ சொல்லுங்க. ಎಸನ ಆಮೆನ್ ಅಂತೀರಾ? Hallelujah. Hallelujah. எவ்வளவு பேர் நான் சொல்லுகிறதை கேட்டுட்டே இருக்கீங்க? ಎಸನ ನಾ ಹೇಳುವುದನ್ನ ಕೇಳ್ತಾ ಇದ್ದೀರಾ? many time என்ன பண்றோம் தெரியுமா sister? ಅನೇಕ ಬಾರಿ ನಾವು ಏನ್ ಮಾಡ್ತೇವೆ ಗೊತ್ತಾ ಸಿಸ್ಟರ್? Amen. past வந்து நாங்க மூடுறோம். ಹಳೆಯದನ್ನ ನಾವು ಹಾಗೆ ಮುಚ್ಚಾಕ್ಬಿಡ್ತೇವೆ. Because that is the most painful nightmare for us. ಯಾಕಂದ್ರೆ ಅದು ನಮಗೆ ಒಂದು ತುಂಬಾ ಹಿಂಸೆ ಪಡಿಸುವಂತ ಒಂದು ರಾತ್ರಿಗಳು. Amen. Hallelujah. Hallelujah. நான் சொல்றது உங்களுக்கு புரியுதுங்களா? ನಾನು ಹೇಳೋದು ನಿಮಗೆ ಅರ್ಥ I ಆಗ್ತಿದೆಯಾ? am speaking to many people here. ನಾನು ಇಲ್ಲಿ ಅನೇಕ ಜನರಿಗೆ ನಾನು ಮಾತಾಡ್ತಾ When ಇದ್ದೇನೆ. you look at your failures, ನೀವು ನಿಮ್ಮ ಸೋಲುಗಳನ್ನು ನೀವು ನೋಡುವಾಗ, amen, you will be broken. ನೀವು You ಮುರಿಯಲ್ಪಡ್ತೀರಾ. will be discouraged. ನೀವು ನಿರುತ್ಸಾಹ ಹೊಂತೀರಾ. That's why many times ಅದಕ್ಕಾಗಿ ಅನೇಕ we ಬಾರಿ just leave it like that. ನಾವು ಅದನ್ನ ಹಾಗೆ ಬಿಟ್ಬಿಡ್ತೇವೆ. We just leave it like that. ನಾವು ಹಾಗೆ ಅದನ್ನ ಬಿಟ್ಬಿಡ್ತೇವೆ. I am clearly sensing the Holy Spirit speaking to someone here. ನಾನು ಸ್ಪಷ್ಟವಾಗಿ ನೋಡ್ತಾ ಇದ್ದೇನೆ, ಪರಿಶುದ್ಧಾತ್ಮನು ಇಲ್ಲಿ ಯಾರೋ ಒಬ್ಬರಿಗೆ ಮಾತಾಡ್ತಾ ಇದ್ದಾನೆ. Amen. அந்த விஷயம் எடுத்தாலே உங்களுக்கு பிடிக்காது. ಆ ವಿಷಯ ಎತ್ಕೊಂಡ್ರೇನೆ ನಿಮ್ಗೆ ಆಗಲ್ಲ. Amen. அந்த விஷயம் அந்த தோல்வியை amen amen ನೆನೆಚಾಲೆ உங்களுக்கு ಆಗಾದು. ಆ ಸೋಲನ್ನ ನಿಮಗೆ ನೆನೆಸಿಕೊಂಡ್ರೇನೆ ನಿಮ್ಗೆ ಆಗಲ್ಲ. But I tell you, ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, if you want to amen run for God, ನೀವು ದೇವರಿಗಾಗಿ ಓಡಬೇಕಂದ್ರೆ, amen, nothing should pull you. ಯಾವುದು ಕೂಡ ನಿಮ್ಮನ್ನ ಎಳಿಬಾರದು. ನಾನು சொல்றது ಎತ್ತನೆ ಬೇರೆ புரியுதுங்க? ನಾನು ಹೇಳಿದ ಹೆಸರಿಗೆ ಅರ್ಥ ಆಗ್ತಿದೆ. Our God is a God who breaks the chains. ನಮ್ಮ ದೇವರು ಆತನ ಸರಪಳಿಗಳನ್ನು ಒಡೆದು ಹಾಕುವಂತ ದೇವರು. If you say amen, ಎಷ್ಟು ಜನ ಆಮೆನ್ when ಅಂತೀರಾ? Paul and Silas were in prison, ಪೌಲ ಸೀಲರು ಅವರು ಸೆರೆಯಲ್ಲಿದ್ದಾಗ the Holy Spirit came down, ಪರಿಶುದ್ಧಾತ್ಮನು ಇಳಿದು broke ಬಂದನು. the chains, ಎಲ್ಲ ಸರಪಳಿಗಳನ್ನು opened ಒಡೆದನು. the gates. ಅವನು ಬಾಗಿಲುಗಳನ್ನು ತೆರೆದನು. Holy Spirit never wants his people, is anointed, to be in a prison. ಪರಿಶುದ್ಧಾತ್ಮನು ತನ್ನ ಅಭಿಷಿಕ್ತರು ಅವರು ಸೆರೆಯಲ್ಲಿರುವುದು ಆತನಿಗೆ ಇಷ್ಟವಿಲ್ಲ. ಎತ್ತನೆ ಬೇರೆ புரியுதுங்க? ನಾನು ಹೇಳಿದ ಹೆಸರಿಗೆ ಅರ್ಥ I am ಆಗ್ತಿದೆ. not speaking about central jail. ನಾನು ಒಂದು ಜೈಲಿನ ಕುರಿತಾಗಿ ಮಾತಾಡ್ತಾ ಇಲ್ಲ. I am speaking about the prison of mind. ನಾನು ಹೇಳ್ತಾ ಇರೋದು ಮನಸ್ಸಿನ ಬಂಧನದ ಕುರಿತಾಗಿ. Amen. ನಾನು சொல்றது ಎತ್ತನೆ ಬೇರೆ புரியுதுங்க? ನಾನು ಹೇಳಿದ ಹೆಸರಿಗೆ ಅರ್ಥ ಆಗ್ತಿದೆ. When Peter was in prison, ಪೇತ್ರನು ಸೆರೆಯಲ್ಲಿದ್ದಾಗ, amen, the Lord sent the angel of God. ದೇವರು ಕರ್ತನ ದೂತನನ್ನ ಕಳಿಸಿದನು. Amen. ಮೇಡ ಮೇಲೆ இருக்க வேண்டிய நீ, ವೇದಿಕೆಯ ಮೇಲೆ ಇರಬೇಕಾದಂತ ನೀವು, amen, ಲಕ್ಷಕಣಕಾನಗರಗಳ ಮುಂಬದಾಗ இருக்க வேண்டிய ನೀ, ಲಕ್ಷಾಂತರ ಜನರ ಮುಂದೆ ಇರಬೇಕಾಗಿರುವಂತ ನೀವು, ಕೊರ್ನೇಲಿಯ ಮನೆಯಲ್ಲಿದ್ದಂಗೆ ಎಷ್ಟೋ ಮನೆಗಳಲ್ಲಿ ಅಭಿಷೇಕ ಇಳಿಸಬೇಕಾದಂತ ನೀನು, ಕೊರ್ನೇಲಿಯನ ಮನೆಯಲ್ಲಿ ಮಾಡಿದ ಹಾಗೆ ಎಷ್ಟೋ ಮನೆಯಲ್ಲಿ ಅಭಿಷೇಕ ಇಳಿಸಬೇಕಾದಂತ ನೀವು, amen, ಸಾವಿರಾರು ಜನರಿಗೆ ದೀಕ್ಷಾ ಸ್ನಾನ ಕೊಡಬೇಕಾದಂತ ನೀನು, ಸಾವಿರಾರು ಜನರಿಗೆ ದೀಕ್ಷಾ ಸ್ನಾನ ಕೊಡಬೇಕಾದಂತ ನೀವು, you shouldn't be in a prison. ನೀವು ಸೆರೆಯಲ್ಲಿ ಇರಬಾರದು. நான் சொல்றது எத்தனை பேருக்கு புரியுதுங்க? ನಾನು ಹೇಳಿದ ಹೆಸರಿಗೆ ಅರ್ಥ ಆಗ್ತಿದೆ. நாங்க பிரிசன்ல இருக்க கூடாது. ನಾವು ಸೆರೆಯಲ್ಲಿ ಇರಲಬಾರದು. Amen. What is that prison? ಆ ಸೆರೆ ಅಂದ್ರೆ ಏನು? Your past failures are your prison. ನೀವು ಹಳೆಯದಾಗಿ ನೀವು ಸೋತು ಹೋದ್ರಲ್ಲ, ಅದೇ ಆ ಸೆರೆಗಳು. Leaders, ನಾಯಕರೇ, amen, leaders, ನಾಯಕರೇ, your mind plays a vital role in ministry. ನಿಮ್ಮ ಸೇವೆಯಲ್ಲಿ ನಿಮ್ಮ ಮನಸ್ಸು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. Amen. Satan attacks only your mind. ಸೈತಾನನು ಬರೀ ನಿಮ್ಮ ಮನಸ್ಸನ್ನೇ ಬಾಧಿಸ್ತಾನೆ. Satan has no power to possess you. ಸೈತಾನನಿಗೆ ನಿಮ್ಮನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸೈತಾನನಿಗೆ ಆತನಿಗೆ ಅಧಿಕಾರವಿಲ್ಲ. Satan cannot enter you. ಸೈತಾನನು ನಿಮ್ಮ ಬಳಿಗೆ ಪ್ರವೇಶಿಸಲಾಗುವುದಿಲ್ಲ. Because Jesus has filled you. ಯಾಕಂದ್ರೆ ಯೇಸು ಕ್ರಿಸ್ತನು ನಿಮ್ಮನ್ನು The ತುಂಬಿಸಿದ್ದಾನೆ. Spirit of the Lord is in you. ದೇವರ ಆತ್ಮನು You are ನಿಮ್ಮೊಳಗಿದ್ದಾನೆ. washed by the blood of Jesus.
ನೀವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಾ. Satan has no place. ಸೈತಾನನಿಗೆ ಯಾವುದೇ ಜಾಗವಿಲ್ಲ. ఒక ఇంట్లో ఎవరైనా ఉంటే ಒಂದು ಮನೆಯಲ್ಲಿ ಯಾರಾದರೂ ಇದ್ರೆ they cannot enter into that house. ಬೇರೊಬ್ಬರು ಆ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. Because that house is occupied. ಯಾಕಂದ್ರೆ ಆ ಮನೆಯಲ್ಲಿ ಈಗಾಗಲೇ ಯಾರೋ ಇದ್ದಾರೆ. Jesus is not in some part of your body. He is full and full in you. ಯೇಸು ಕ್ರಿಸ್ತನು ನಿಮ್ಮ ಒಂದು ದೇಹದ ಯಾವುದೋ ಒಂದು ಭಾಗದಲ್ಲಿ ಇಲ್ಲ, ಆತನು ಸಂಪೂರ್ಣವಾಗಿ ನಿಮ್ಮೊಳಗಿದ್ದಾನೆ. Because he is a amen God who is omnipresent. ಯಾಕಂದ್ರೆ ಆತನು ಸರ್ವ ವ್ಯಾಪಿಯಾಗಿರುವಂತ ದೇವರು. ಎವಳ ಬೇರೆ ಆಮೆನ್ சொல்றீங்க? Yes and amen ಅಂತೀರಾ. And your body is the temple of the Holy Spirit and the Holy Spirit dwells in you. ಪರಿಶುದ್ಧಾತ್ಮನಿಗೆ ನಿಮ್ಮ ದೇಹವು ದೇವರ ಆಲಯವಾಗಿದೆ, ಆತನು ನಿಮ್ಮೊಳಗೆ ವಾಸ ಮಾಡ್ತಾನೆ. How many of you believe that? Yes and amen ಅಂತೀರಾ. Satan has no other place to enter. ಸೈತಾನನಿಗೆ ಯಾವುದೇ ಜಾಗವಿಲ್ಲ ಪ್ರವೇಶಿಸುವುದಕ್ಕೆ. All that he can do is ಆತನು ಮಾಡುವಂತದೆಲ್ಲವೂ he can stand out and touch your mind. ಆತನು ಈಚೆ ನಿಂತುಕೊಂಡು ನಿಮ್ಮ ಮನಸ್ಸನ್ನು ಮುಟ್ಟಬಹುದಷ್ಟೇ. He can only influence your mind. ಆತನು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಬಹುದಷ್ಟೇ. ನಿಮ್ಮ ಒಳಗೆ ಒಂದು ವೇಳೆ ದುರಾತ್ಮ ಬಂದ್ಬಿಟ್ಟ ಅನ್ಕೊಳ್ಳ್ರಿ, ನಿಮ್ಮ ಒಳಗೆ ದುರಾತ್ಮ ಬಂದ್ಬಿಟ್ಟ ಅನ್ಕೊಳ್ಳಿ, ಶಿಲುಬೆ ವ್ಯರ್ಥ ಆಗ್ಬಿಡ್ತದೆ. ಶಿಲುಬೆ ವ್ಯರ್ಥ ಆಗ್ಬಿಡ್ತದೆ. ನಾ ಹೇಳಿದ ಅರ್ಥ ಆಗ್ತಿದ್ಯಾ? Jesus put all the principalities powers under his feet and crushed it. ಯೇಸು ಕ್ರಿಸ್ತನು ಎಲ್ಲ ರಾಜತ್ವಗಳನ್ನ ಅಧಿಕಾರಿಗಳನ್ನ ತನ್ನ ಕಾಲ ಕೆಳಗೆ ಹಾಕಿ ಅದನ್ನ ಜಜ್ಜಿ ಬಿಟ್ಟನು. ಆಮೆನ್ சொல்றீங்க? Yes and amen ಅಂತೀರಾ. Lucifer is under the feet of the Lord Jesus Christ. ಲೂಸಿಫರನು ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾಲ ಕೆಳಗಿದ್ದಾನೆ. He is completely defeated. ಆತನು ಸಂಪೂರ್ಣವಾಗಿ ಸೋಲಿಸಲ್ಪಟ್ಟಿದ್ದಾನೆ. He is completely put to shame. ಆತನು ಸಂಪೂರ್ಣವಾಗಿ ನಾಚಿಕೆಗೊಳಗಾಗಿದ್ದಾನೆ. He cannot raise his hand against you. ಆತನು ನಿಮ್ಮ ವಿರುದ್ಧವಾಗಿ ಕೈ ಎತ್ತಲು ಸಾಧ್ಯವಿಲ್ಲ. ನಿನ್ನ ಕತ್ತಿಟ್ಟಿರುವ ಗೋಲಿಯಾತ್ ಇಪ್ಪ ಕಾಲಡಿಲ ವಿழுந்து கிடக்குறான். ನೆನ್ನೆ ಕಿರಿಸ್ತಾ ಇದ್ದಂತ ಗೋಲಿಯಾತ್ ಈ ದಿನ ಕಾಲ ಕೆಳಗೆ ಬಿದ್ದಿದ್ದಾನೆ. Hallelujah. 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 Are you getting my point? ನಾ ಹೇಳಿದ ಅರ್ಥ ಆಗ್ತಾ ಇದೆಯಾ? This should go deeper into you. ಇದು ನಿಮ್ಮ ಹೃದಯದಲ್ಲಿ ಆಳಕ್ಕೆ ಹೋಗಬೇಕು. Satan cannot always be telling that Goliath is alive. Goliath is alive. No, no, no. Goliath is dead. ಸೈತಾನ ಯಾವಾಗಲೂ ನಿಮಗೆ ಹೇಳಬಾರದು ಗೋಲಿಯಾತನು ಜೀವಂತವಾಗಿದ್ದಾನೆ ಅಂತ. ಗೋಲಿಯಾತನು ಈಗಾಗಲೇ ಸತ್ತು ಹೋದನು. Hallelujah. Hallelujah.